ಕಂದ ಶೆಟ್ಟಿ ಮೇಡಮ್, ಈಗ ಸೂರ್ಯನ ನಾನು ಕೇಳ್ತಿದ್ದೆ, ಎಷ್ಟು ಜನ ಕೊಟ್ಟಿದ್ದೀರಪ್ಪ ನೀವು ಟಿಕೆಟು? ದಾವಣಗೆರೆ ದಕ್ಷಿಣ ನಿಮ್ಗೆ ಏನು ಮಾಡಿತ್ತು ಅಂದರೆ ಒಂದೆರಡು ವರ್ಷಕ್ಕೆ ಒಂದು ಚಾನ್ಸ್ ಕೊಡ್ಬೋದಾಗಿತ್ತು. ಜಬೀನಾ ಕೊಡ್ತಿರೋ, ಸಾದಿಕ್ ಕೊಡ್ತಿರೋ, ಅಬ್ದುಲ್ ಕೊಡ್ತಿರೋ, ಬೇರೆ ವಿಚಾರ ಅಂತ ಕೇಳಿದ್ರೆ ಒಂದು ಇಷ್ಟು ಹೇಳಿದ್ರು ಅವರು. ಇದೆಲ್ಲ ಏನು ಹಂಗಾದರೆ? ಯಾಸಿರ್ ಪಠಾಣ್ ನಮ್ಮ ಟಿಕೆಟ್ ಕೊಟ್ಟಿರಲಿಲ್ವಾ? ಈ ಕಡೆ ತನ್ವೀರ್ಗೆ ನಾವು ಟಿಕೆಟ್ ಕೊಡಲಿಲ್ವಾ? ಈ ಕಡೆ ರಿಜ್ವಾನ್ಗೆ ಟಿಕೆಟ್ ಕೊಡಲಿ, ಒಂದಷ್ಟು ಹೇಳಿದ್ರು. ನಿಮ್ದು ಏನು ಮೇಡಮ್ ಕರ್ನಾಟಕದಲ್ಲಿ ಎಕ್ಸಾಂಪಲ್ಸೇ ಇಲ್ವಲ್ಲ? ಎಕ್ಸಾಂಪಲ್ಸ್ ದಾವಣಗೆರೆ ಒಳ್ಳೆ ಎಕ್ಸಾಂಪಲ್ ಇತ್ತು, ಒಂದು 2 ವರ್ಷಕ್ಕೆ ಎಕ್ಸಾಂಪಲ್ ಇತ್ತು. ನೋಡ್ರಿ, ಕರ್ನಾಟಕದಲ್ಲಿ ಮುಸ್ಲಿಂ ಟಿಕೆಟ್ ಕೊಟ್ಟಿದ್ದೀವಿ ನಾವು, ಗೆಲ್ಲೋದು ಬಿಡೋದು ಬೇರೆ ವಿಚಾರ. ಅದು ಹೇಳ್ಕೊಳ್ಳೋಕೆ ಇಲ್ವಲ್ಲ ನಿಮ್ಗೊಂದು ಕರ್ನಾಟಕದಲ್ಲಿ? ನಾನು ಒಂದು ಮಾತು ವಾಹಿನಿ ಮುಖಾಂತರ ಹೇಳ್ತೀನಿ. ಇವತ್ತು ಅವ್ರ ಟಿಕೆಟ್ ಯಾರಿಗೆ ಕೊಟ್ಟಿದ್ರೆ ಅದು ಅವ್ರಿಗೆ ಬಿಟ್ಟಿರೋದು. ಒಂದಂತೂ ಸತ್ಯ, ಅಲ್ಪಸಂಖ್ಯಾತರಿಗೆ ಮೂಗಿಗೆ ತುಪ್ಪ ಸೋರೋ ಕೆಲಸ ಮಾಡಿದ್ದಾರೆ. ಅದ್ರ ಬಗ್ಗೆ ಬೇಡ, ಅದು ಅವರೇ ನೋಡ್ಕೊಳ್ತಾರೆ. ಅವ್ರಿಗೆ ಬೇಕಾಗಿರೋದು ಅವರು ಸರಿಯಾಗಿ ಮುಂದೆ ಬರುವ ಸಾರ್ವತ್ರಿಕ ಚುನಾವಣೆಯಲ್ಲಿ ಎಲ್ಲ ಇಡೀ ರಾಜ್ಯದಲ್ಲಿ ಜನ ಅವ್ರಿಗೆ ಬುದ್ಧಿ ಕಲಿಸ್ತಾರೆ. ಈಗಲ್ಲ, ಈಗ ಅವ್ರಿಗೇನು ಅರ್ಥ ಆಗಲ್ಲ. ಅವರು ಹಣಬಲ ತೋಳ್ಬಲ ಏನಿದೆ ಮಾಡ್ಕೊಳ್ಳಿ. ಒಂದು ಈ 3 ವರ್ಷದಿಂದ ಈ ಸರ್ಕಾರ ನಡ್ಕೊಂಡು ಬಂದಿರುವ ರೀತಿ ನೋಡಿ ಅವರಿಗೆ ಗೊತ್ತಿದೆ, ಈ ಬೈ ಎಲೆಕ್ಷನ್ ಕೂಡ ವಿನ್ ಆಗಕ್ಕೆ ನಾನು ಸಾಧ್ಯ ಇಲ್ಲ ಅಂತ. ಅದಕ್ಕೆ ಇಡೀ ಸರ್ಕಾರದ ಯಂತ್ರ ಅಲ್ಲಿ ಹೋಗುತ್ತೆ, ಬೇರೆಯವ್ರಿಗೆ ಕೊಟ್ಟರೆ ಕಷ್ಟ ಆಗುತ್ತೆ. ಇಲ್ಲಿ ಹಣಬಲ ಒಂದೇ ಅರ್ಥ ಇದಾಗುದು, ಇದಾದ್ರೂ ಪ್ರಯತ್ನ ಮಾಡೋಣ ಅಂತ ಈ ಮಾಡಿದ್ದಾರೆ ಹೊರತು ಯಾವುದೇ ಕಾರಣಕ್ಕೂ. ಈ ಚಾಮರಾಜನಗರ ಬೈ ಎಲೆಕ್ಷನ್ ಎಲ್ಲ ಆದಾಗ ನಿಮ್ಮ ಸರ್ಕಾರ ಇದ್ದಾಗ ಎಷ್ಟು ಯಂತ್ರ ಹೋಗಿತ್ತು, ಎಷ್ಟು ಪಾರ್ಟ್ಸ್ ಹೋಗಿತ್ತು ಹೇಳ ನಾನು. ಅಲ್ಲ, ಎಷ್ಟೆಷ್ಟು ಜನಕ್ಕೆ ಯಾವ್ಯಾವ ಗಲ್ಲಿಗೆ ಒಬ್ಬೊಬ್ರು ನಿಲ್ಲಿಸ್ಬಿಟ್ಟಿದ್ರಿ. ಗಲ್ಲಿಗೆ ಐ ಆಮ್ ಟಾಕಿಂಗ್ ಅಬೌಟ್ ಗಲ್ಲಿ. ಇವಾಗ ಇಲ್ಲಿ ಎಲ್ಲರೂ ಹಂಗೆ ಮೇಡಮ್ ಮಾಡೋದು. ನೀವಿದ್ರೆ ನೀವು ಹಂಗೆ ಮಾಡ್ತೀರಾ, ಅವರಿದ್ರೆ ಹಂಗೆ ಮಾಡ್ತಾರೆ. ಸುಮಾರು ಡಿಬೇಟ್ ಅಲ್ಲಿ ನಾನು ನೋಡಿದ್ದೀನಿ. ನೀವು ಅದನ್ನ ನೆನ್ಪು ಮಾಡ್ಕೊಂಡು ಹೇಳ್ತೀರಿ. ಇದನ್ನ ನೆನ್ಪು ಮಾಡ್ಕೊಂಡು ಇದನ್ನ ಬೇಕು ಸ್ಕ್ರೀನ್ ಶಾಟ್ ಇಟ್ಕೊಳ್ಳಿ. 100ಕ್ಕೆ 100% ನಾವು 2 ಕ್ಷೇತ್ರ ಗೆಲ್ತೀವಿ. ಇವ್ರು ಹೇಳಿ ನೋಡೋಣ, ಚಾಲೆಂಜ್ ಆಗಿ ಗೆಲ್ತೀವಿ. ಮೇಡಮ್, ವಿಧಾನಸಭಾ ಚುನಾವಣೆಗೂ ನೀವೇ ಬಂದಿದ್ರಿ. ನೀವು ಅವತ್ತು ಹಿಂಗೆ ಅಂದ್ರಿ, ಬೈ ಎಲೆಕ್ಷನ್ ಹಿಂಗೆ ಬಂದಿದ್ರಿ. ಅವತ್ತು ಬರ್ದಿಟ್ಕೊಳ್ಳಿ, ಪ್ಲೇ ಮಾಡಿಸ್ಬಿಡ್ತೀನಿ, ಬರ್ದಿಟ್ಕೊಳ್ಳಿ ಅಂದ್ರೆ ಆಮೇಲೆ ನಾಪತ್ತೆ ನೀವು. ಆಮೇಲೆ ನಿಜಾನ ಸುಳ್ಳ ಇದು ನೀವೇ ಹೇಳಿರೋ ಮಾತನ್ಸ್ಕೊಂಡು ಹೇಳಿ. ನಾನು ಹೇಳಿರ್ತೀನಿ ಕೊಳ್ಳಿ. ನಾನು ಇವತ್ತು ಚರಂತಿ ಮಠ ಅವರು ಇದರಲ್ಲಿ ಬಾಗಲಕೋಟೆಯಲ್ಲಿ 5878 ಓಟಿಗೆ ಲಾಸ್ಟ್ ಟೈಮ್ ಕಳೆದ ಬಾರಿ ಸೋತಿದ್ರು. ಈ ಸರಿ ಅವರ ಹೇಗೆ ಇರ್ಬೋದು, ನಿಜವಾಗ್ಲೂ ನಿಮ್ಗೆ ಯಾವ ರೀತಿ ಮೈನಸ್ ಆಗಕ್ಕೆ ಚಾನ್ಸ್ ಇದೆ ಹೇಳಿ? ಪ್ರತಿಯೊಂದು ನೀವು ಲೆಕ್ಕಾಚಾರ ಹಾಕೋಣ. ನಾನು ಅವಾಗಲೇ ನಿಮ್ಗೆ ಲೆಕ್ಕಾಚಾರ ಹೇಳಿದೆ, ಕ್ಯಾಲ್ಕುಲೇಷನ್ ಮಾಡೋಣ, ಮೈನಸ್ ಪ್ಲಸ್ ಎಲ್ಲ ಮಾಡಿ ನೋಡೋಣ. ಯಾವುದೇ ಕಾರಣಕ್ಕೂ ಅಲ್ಲಿ ಕಾಂಗ್ರೆಸ್ ವಿನ್ ಆಗಕ್ಕೆ ಯಾವ ಒಂದು ಅಂಶ ಇದೆ? ಅಥವಾ ಇಲ್ಲಿ ದಾವಣಗೆರೆಗೆ ಇವ್ರು ಏನ್ ಮಾಡಿದ್ದಾರೆ? ಇವ್ರ ಜಿಲ್ಲಾಸ್ಪತ್ರೆ ಇವರ ಒಂದು ಶಾಮನೂರ್ ಅವರು, ಅವ್ರ ಬಗ್ಗೆ ರೆಸ್ಪೆಕ್ಟ್ ಇದೆ, ನಾನು ಇಲ್ಲ ಅಂತ ಹೇಳಲ್ಲ. ಅವರೇ ಈಗ ಅವರ ಮಾತನ್ನು ಅಷ್ಟು ರೆಸ್ಪೆಕ್ಟ್ ಕೊಡುವಂತ ಮಕ್ಕಳು ಅವ್ರು ಹೇಳಿದಾರೆ, ಅಲ್ಪಸಂಖ್ಯಾತರಿಗೂ ಅನ್ನೋ ನೆಕ್ಸ್ಟ್ ನೀವೇ ಆಗುದು ಅಂತ ಹೇಳಿದಾರೆ. ಆ ಮಾತನ್ನು ಇವ್ರು ನೆರವೇರಿಸಬಹುದಾಗಿತ್ತು. ಅವ್ರ ಮಾತು ಅವ್ರ ಮಕ್ಕಳು ಅವರನ್ನು ದೇವರ ತರ ನೋಡ್ತಾರ ಅಂದ್ರೆ ಇಡೀ ಅವ್ರ ಮಾತನ್ನು ಬೆಲೆ ಕೊಡ್ಬೇಕಲ್ಲ. ಕೇಳಿಸ್ಕೊಳ್ಳಿ, ಈಗ ಸಾದಿಕ್ ಅವ್ರು ಮಾತಾಡೋದ್ರೆ ನಾನು ಕೇಳಿಸ್ಕೊಂಡು ಬೇಕಾದ್ರೆ ನೀವು ಸಾದಿಕ್ ಅವ್ರಿಗೆ ಫೋನ್ ಮಾಡಿ ಬೇಕಾದ್ರೆ ವಿಷಯ ಕನ್ಫರ್ಮ್ ಮಾಡ್ಕೋಬಹುದು. ಇದು ನಿಜವಾ ಅಂತ ನಾವು ಕೇಳಿದ್ವಿ. ಸಾದಿಕ್ ಅವರೇ, ಈ ಥರ ನನ್ನ ನಂತರ ನಿಮ್ಮ ಸಮುದಾಯಕ್ಕೆ ನಾನು ಟಿಕೆಟ್ ಕೊಡಬೇಕು ಅಂತ ಇದ್ದೀನಿ, ಕೊಡಿಸ್ಬೇಕು ಅಂತ ಇದ್ದೀನಿ ಶಾಮ್ನವ್ರು ಹೇಳಿದ್ರ ಅಂದ್ರೆ ಇಲ್ಲ ಅಂದ್ರು. ಅವರು ಇಲ್ಲ ಅವ್ರು ಆ ಥರ ಹೇಳಿಲ್ಲ. ಅವ್ರು ಇವತ್ತು ಕಾಲವಾಗಿದ್ದಾರೆ. ಏನೋ ಅವ್ರ ಆಸೆ ಇರೋದು ಹೇಳ್ಕೋಬಹುದು, ನಾನು ಟಿಕೆಟ್ ಆಕಾಂಕ್ಷಿ ಇದ್ದೀನಿ, ನಾನು ಸ್ಪರ್ಧೆ ಮಾಡ್ಕೋಬಹುದು, ಅದೆಲ್ಲ ಹೇಳ್ಕೊಂಡು. ಜಬೀನಾ ಮೇಡಮ್, ಜಬೀನಾ ಮೇಡಮ್, ಈಗ ದಾವಣಗೆರೆಯಲ್ಲಿ SS ಮಲ್ಲಿಕಾರ್ಜುನ್ ಅವರು ಮಿನಿಸ್ಟರ್. ಜಬೀನಾ ಮೇಡಮ್ ಅವರ ವೈಫು ಅಥವಾ ಸಮರ್ಥ ಶಾಮನೂರು ಅವರ ತಾಯಿ ಪಾರ್ಲಿಮೆಂಟಲ್ಲಿ MP. ಈಗ ಮಗ ಸಮರ್ಥ ನೋಡಿದ್ರೆ ನಾನು ವಿಧಾನಸಭೆಗೂ ಹೋಗಬೇಕು ಅಂತ ಆಸೆ ಪಡ್ತಾ ಇದ್ದಾರೆ. ಪೂರ್ತಿ ಒಂದು ಫ್ಯಾಮಿಲಿಗೆ ಹೋಗಬಾರ್ದು ದಾವಣಗೆರೆ ಅನ್ನೋ ಒಂದು ವಿಚಾರಣ ನಿಮಗೆ ಇಲ್ಲ? ಆ ಫ್ಯಾಮಿಲಿ ದಾವಣಗೆರೆ ಭಾಗಕ್ಕೆ ಕಷ್ಟ ಕಾಲದಲ್ಲಿ, ಅದು ಕೋವಿಡ್ ಕಷ್ಟ ಕಾಲವೋ, ಕೋಮು ದಳ್ಳೂರಿ ಟೈಮೋ, ಲಿಂಗಾಯತರನ್ನ, ಮುಸ್ಲಿಮರನ್ನ, ಹಿಂದೂಗಳನ್ನು, ಎಲ್ಲ ಸಮುದಾಯಗಳನ್ನ ಕರ್ಕೊಂಡೋಗಿ ಶಾಮ್ನೂರು ಚೆನ್ನಾಗಿ ನೋಡಿಕೊಂಡ್ರು, ಒಂದಷ್ಟು ಜನ ಕೆಲಸ ಕೊಟ್ಟಿದ್ದಾರೆ ಮಂಡಿಗಳಲ್ಲಿ. ಈ ಕಾರಣಕ್ಕೆ ಋಣನ ಅದು? ಈ ಕಾರಣಕ್ಕೆ ಋಣ ಇದೆ, ಏನೋ ಟಿಕೆಟ್ ತಗೊಂಡ್ಬಿಡ್ಲಿ ಅಂತ ಸುಮ್ಮನಿರೋದ ಜನ ಅಲ್ಲೆಲ್ಲ? ಅದು ಅಲ್ಲ, ದಕ್ಷಿಣದಲ್ಲಿ ಏನು ಒಳ್ಳೆ ಕೆಲಸ ಏನು ಆಗಿಲ್ಲ ಸರ್. ಅಭಿವೃದ್ಧಿ ಏನು ಆಗಿಲ್ಲ. ಇಲ್ಲಿ ಒಂದ್ ಒಳ್ಳೆ ಆಸ್ಪತ್ರೆ ಇಲ್ಲ. ಏನಾರೇ ನಮ್ಗೆ ಕಾಯಿಲೆ ಬಂದ್ರೆ, ಎದೆ ನೋವು ಬಂದ್ರೆ ಹೋಗೋ ತನಕ ಜೀವ ಹೋಗ್ಬಿಡ್ತೈತಿ ಅಂತ ಪರಿಸ್ಥಿತಿ ಐತಿ. ಇಲ್ಲಿದ್ರೆ ಇದು ಫೆಷಲ್ ಆಸ್ಪತ್ರೆಗೆ ಹೋಗ್ಬೇಕು, ದುಡ್ಡು ಇಲ್ಲಿಂದ ಜನ ಸಾಯ್ತಾರೆ ಇಲ್ಲಿ ತನಕ, ಅಲ್ಲಿಗೆ ಹೋಗೋ ತನಕ. ಹಂಗಾಗಿ ಬಹಳ ಪ್ರಾಬ್ಲಮ್ ಐತಿ. ಡಿಲಿವರಿಗಿನು ಹೋಗಿದ್ರೇನು ಆಸ್ಪತ್ರೆಗೆ ಕರ್ಕೊಂಡ್ ಹೋಗೋ ತನಕ ಒಂದ್ ಸ್ವಲ್ಪ ಜನ ಸಾಯ್ತಾರೆ. ಒಂದ್ ದುಡ್ಡಿಲ್ಲ ಅಂತಾನು ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಏನು ಇಲ್ಲ ವ್ಯವಸ್ಥೆ. ಅದಕ್ಕೆ ನಮ್ದು ಇದ್ರಲ್ಲಿ ನಾವು ಗೆಲ್ಕೊಂಡಿ ಮುಸ್ಲಿಂ ಜನ ಇಲ್ಲಿ ಒಳ್ಳೆ ಇದು ಮಾಡ್ಬೇಕಂತ ಅಷ್ಟೇ ಸರ್.